ನಮಸ್ಕಾರ ಗೆಳೆಯರೆ. ಭಾರತೀಯ ನೌಕಾಪಡೆಯು ಶೀಘ್ರದಲ್ಲೇ ಆಂಟಿ ಸಬ್ಮರೈನ್ ಮತ್ತು ಆಂಟಿ ವಾರ್ಫೇರ್ ಸಾಮರ್ಥ್ಯದೊಂದಿಗೆ ಮೂರನೆಯ MH-60R ಸೀಹಾಕ್ ಹೆಲಿಕಾಪ್ಟರ್ ಅನ್ನ ಪಡೆಯಲಿದೆ. ಇದಕ್ಕಿಂತ ಮೊದಲು 2021ರಲ್ಲಿ 3 ಹೆಲಿಕಾಪ್ಟರ್ಗಳನ್ನ ನೌಕಾಪಡೆ ಪಡೆದಿದೆ ಮತ್ತು ಈ ವರ್ಷದ ಮಧ್ಯದಲ್ಲಿ 2 ಹೆಲಿಕಾಪ್ಟರ್ಗಳನ್ನ ಪಡೆದಿದೆ. ಹಾಗೂ ಇತ್ತೀಚೆಗೆ ಒಂದು ರಿಪೋರ್ಟ್ ಪ್ರಕಾರ 6ನೇ ಹೆಲಿಕಾಪ್ಟರ್ ಅನ್ನು ಸಹ ಭಾರತದ ನೌಕಾಪಡೆ ಪಡೆದಿದೆ ಮತ್ತು ಈ ಹೆಲಿಕಾಪ್ಟರ್ ಅನ್ನ ರೋಮಿಯೋ ಹೆಲಿಕಾಪ್ಟರ್ ಅಂತಾನೂ ಕರೆಯುತ್ತಾರೆ. 2025ರ ವೇಳೆಗೆ ಭಾರತೀಯ ನೌಕಾಪಡೆಯು 24 ಹೆಲಿಕಾಪ್ಟರ್ಗಳಲ್ಲಿ ಉಳಿದ 18 ಹೆಲಿಕಾಪ್ಟರ್ಗಳನ್ನು ಸಹ ಪಡೆಯಲಿದೆ. ಈ ಹೆಲಿಕಾಪ್ಟರ್ ಅನ್ನ ಭಾರತೀಯ ನೌಕಾಪಡೆಯ ಸ್ವದೇಶಿ ವಿಮಾನವಾಹಕ ನೌಕೆ IAC ವಿಕ್ರಾಂತ್ನಲ್ಲಿ ಕೂಡ ನಿಯೋಜಿಸಬಹುದು. ಇದರ ಆಧುನಿಕ ಶಕ್ತಿಗೆ ಶತ್ರುಗಳು ಹೆದರುತ್ತಾರೆ, ಯಾಕಂದ್ರೆ ಇದನ್ನ ಫ್ರೀಗೇಟ್ಗಳು, ಕಾರ್ವೆಟ್ಗಳು ಅಥವಾ ವಿಧ್ವಂಸಕ ಯುದ್ಧ ನೌಕೆಗಳಿಂದಲೂ ಆಪರೇಟ್ ಮಾಡಬಹುದು. ಈ ರೋಮಿಯೋವನ್ನು ಅಮೆರಿಕಾದ ಸ್ಕಾರ್ಸಿ ಏರ್ಕ್ರಾಫ್ಟ್ ಕಂಪನಿ ತಯಾರಿಸಿದೆ. ರೋಮಿಯೋದಲ್ಲಿ ಒಟ್ಟು 5 ವೇರಿಯಂಟ್ಗಳಿವೆ. ಇದಲ್ಲದೆ ಇದರ ಎಕ್ಸ್ಪೋರ್ಟ್ ಕ್ವಾಲಿಟಿಗೆ ಅನುಗುಣವಾಗಿ ಬದಲಾವಣೆಗಳನ್ನ ಮಾಡಲಾಗ್ತದೆ. ಇದರ ಉಪಯೋಗವು ಕಣ್ಗಾವಲು, ಬೇಹುಗಾರಿಕೆ, VIP ಮೂವ್ಮೆಂಟ್, ದಾಳಿ, ಸಬ್ಮರೈನ್ ಅನ್ನು ಹುಡುಕಲು ಮತ್ತು ಅವುಗಳನ್ನು ನಾಶ ಮಾಡುವ ಕೆಲಸದಲ್ಲಿ ಇದನ್ನು ಬಳಸಬಹುದು. ಹಾಗೂ ಇದನ್ನು ಹಲವು ರೀತಿಯ ಕೆಲಸಗಳಿಗೂ ಕೂಡ ಬಳಸಬಹುದು. ಹಾಗೆಯೇ ಈ ರೋಮಿಯೋ ಹೆಲಿಕಾಪ್ಟರ್ನ ವಿಶೇಷತೆ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, ಈ ರೋಮಿಯೋ ಹೆಲಿಕಾಪ್ಟರ್ನಲ್ಲಿ ಡಜನ್ ಗಟ್ಟಲೆ ಸೆನ್ಸಾರ್ಸ್ ಮತ್ತು ರಡಾರ್ಗಳನ್ನು ಅಳವಡಿಸಲಾಗಿದ್ದು ಅದು ಪ್ರತಿ ಶತ್ರು ದಾಳಿಯ ಬಗ್ಗೆ ಮಾಹಿತಿ ನೀಡುತ್ತದೆ. ಇದನ್ನು ಹಾರಿಸೋದಕ್ಕೆ 3 ರಿಂದ 4 ಕ್ರೂ ಮೆಂಬರ್ಸ್ನ ಅಗತ್ಯವಿದೆ. ಇವರಲ್ಲದೆ ಇನ್ನು 5 ಜನ ಇದರಲ್ಲಿ ಕುಳಿತುಕೊಳ್ಳಬಹುದು. ಸಂಪೂರ್ಣ ಶಸ್ತ್ರಾಸ್ತ್ರಗಳು, ಉಪಕರಣಗಳು ಮತ್ತು ಸೈನಿಕರೊಂದಿಗೆ ಇದರ ಗರಿಷ್ಠ ಟೇಕ್ ಆಫ್ ತೂಕ 10,433 kg ಆಗಿರಲಿದೆ. ಇದರ ಉದ್ದ 64.8 ಫೀಟ್, ಎತ್ತರ 17.23 ಫೀಟ್. MH-60R ಹೆಲಿಕಾಪ್ಟರ್ 2 ಜನರಲ್ ಎಲೆಕ್ಟ್ರಿಕ್ ಟರ್ಬೋಶಾಫ್ಟ್ ಎಂಜಿನ್ಗಳನ್ನು ಹೊಂದಿದೆ. ಇದು ಟೇಕ್ ಆಫ್ ಸಮಯದಲ್ಲಿ 1410 × 2 ಕಿಲೋವ್ಯಾಟ್ಗಳ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಇದರ ಮುಖ್ಯ ಫ್ಯಾನ್ನ ವ್ಯಾಸ 53.8 ಅಡಿ ಆಗಿದೆ. ಈ ಹೆಲಿಕಾಪ್ಟರ್ ಒಂದೇ ಬಾರಿಗೆ 830 ಕಿಲೋಮೀಟರ್ ದೂರ ಕ್ರಮಿಸುವುದನ್ನು ಡಿಸೈಡ್ ಮಾಡುತ್ತೆ. ಗರಿಷ್ಠ 12,000 ಅಡಿ ಎತ್ತರದಲ್ಲಿ ಹಾರಬಲ್ಲದು. ನೇರವಾಗಿ ಹಾರುವ ವೇಗವು ನಿಮಿಷಕ್ಕೆ 1,650 ಫೀಟ್ ಆಗಿದೆ. ಈ ರೋಮಿಯೋ ಹೆಲಿಕಾಪ್ಟರ್ ಗರಿಷ್ಠ 270 ಕಿಲೋಮೀಟರ್ ವೇಗದಲ್ಲಿ ಹಾರಬಲ್ಲದು. ಅಗತ್ಯವಿದ್ದಲ್ಲಿ ವೇಗವನ್ನು ಗಂಟೆಗೆ 330 ಕಿಲೋಮೀಟರ್ ವರೆಗೂ ಹೆಚ್ಚಿಸಬಹುದು. ಹಾಗೆಯೇ ಅದರ ಮೇಲೆ ಯಾವ ರೀತಿಯ ಆಯುಧಗಳನ್ನು ಅಳವಡಿಸಬಹುದು ಅನ್ನೋದನ್ನ ಈಗ ತಿಳಿದುಕೊಳ್ಳೋಣ. ಸೊ ಗೆಳೆಯರೆ, ಇದರಲ್ಲಿ Mark II 46 ಟಾರ್ಪಿಡೋಗಳು ಅಥವಾ MK-50 ಅಥವಾ MK-54S ಟಾರ್ಪಿಡೋಗಳನ್ನು ಅಳವಡಿಸಬಹುದು. ಇದಲ್ಲದೆ 4 ರಿಂದ 8 AGM-114 ಹೆಲ್ಫೈರ್ ಮಿಸೈಲ್ ಕ್ಷಿಪಣಿಗಳನ್ನು ಕೂಡ ಅಳವಡಿಸಬಹುದು. ಹಾಗೆಯೇ ಈ ಹೆಲಿಕಾಪ್ಟರ್ನಲ್ಲಿ APKWS ಅಂದರೆ ಅಡ್ವಾನ್ಸ್ಡ್ ಪ್ರಿಸಿಷನ್ ಕಿಲ್ ವೆಪನ್ ಸಿಸ್ಟಮ್ ಅನ್ನು ಸಹ ಅಳವಡಿಸಬಹುದಾಗಿದೆ. ಇದಲ್ಲದೆ 4 ಪ್ರಕಾರದ ಹೆವಿ ಮಷಿನ್ ಗನ್ಗಳನ್ನು ಸಹ ಅಳವಡಿಸಬಹುದಾಗಿದೆ. ಯಾಕಂದ್ರೆ ಇದರಿಂದಾಗಿ ಶತ್ರುಗಳ ಮೇಲೆ ಗುಂಡು ಹಾರಿಸುವುದು ಬಹಳ ಸುಲಭವಾಗ್ತದೆ. ಇದರ ಹೊರತಾಗಿ ರ್ಯಾಪಿಡ್ ಏರ್ ಬಾರ್ನ್ ಮೈನ್ ಕ್ಲಿಯರೆನ್ಸ್ ಸಿಸ್ಟಮ್ ರಾಮಿಕ್ಸ್ ಮತ್ತು 30mm MK-44 ಮೋಡ್ 0 ಮದ್ದು ಗುಂಡು ಅಳವಡಿಸಬಹುದಾಗಿದೆ. ರೋಮಿಯೋದ MH-60R ವರ್ಷನ್ ಸಾಮಾನ್ಯವಾಗಿ ಆಂಟಿ ಸಬ್ಮರೈನ್ ವರ್ಷನ್ ಆಗಿದೆ. ಭಾರತೀಯ ನೌಕಾಪಡೆಯು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶತ್ರು ಜಲಾಂತರ್ಗಾಮಿ ನೌಕೆಗಳನ್ನು ಹುಡುಕಲು ಮತ್ತು ಅಗತ್ಯವಿದ್ದರೆ ಅವುಗಳನ್ನು ನಾಶ ಮಾಡಲು ಬಳಸುತ್ತದೆ. ಈ ಹೆಲಿಕಾಪ್ಟರ್ನ US ನೇವಿ, ಆಸ್ಟ್ರೇಲಿಯನ್ ನೇವಿ, ಟರ್ಕಿಶ್ ನೇವಿ ಬಳಸ್ತದೆ. 1979ರಿಂದ ಈಗಿನವರೆಗೆ 938 ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಲಾಗಿದೆ. ಸೊ ಗೆಳೆಯರೆ, ಈಗ ಉಳಿದಿರುವಂಥ 18 ರೋಮಿಯೋ ಹೆಲಿಕಾಪ್ಟರ್ಗಳನ್ನು ಭಾರತ ಆದಷ್ಟು ಬೇಗ ಪಡೆಯಲಿ ಅಂತ ವಿಶ್ ಮಾಡೋಣ. ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಚಾನೆಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.